ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ 2025 ನವೆಂಬರ್ 2ಕ್ಕೆ ಇರ್ತಕ್ಕಂಥ ಕೆಸೆಟ್ ಎಕ್ಸಾಮಿನೇಷನ್ಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಹಲವು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಪೇಪರ್ 2 ಕೆಸೆಟ್ ಎಕ್ಸಾಮಿನೇಷನಲ್ಲಿ ಇಂದಿನ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ, ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಅದರಲ್ಲೂ ಈ ಪ್ರಾಚೀನ ಕರ್ನಾಟಕ ಇತಿಹಾಸದಲ್ಲಿ ಬರ್ತಕ್ಕಂಥ 7ರಿಂದ 8 ಯೂನಿಟ್ಗಳು ಚಾಪ್ಟರ್ಸಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದನ್ನು ನಾನಿವತ್ತು ನಿಮ್ಮ ಜೊತೆ ಅಧ್ಯಯನ ಮಾಡ್ತಾ ಹೋಗ್ತೀನಿ. ಫಸ್ಟ್, ಈಗ ನಾವು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ, ನಮಗೆ ಶಾತವಾಹನರಿಂದ ಹೊಯ್ಸಳರವರೆಗೆ ಏನೆಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ನೋಡಿ. ಕೆಸೆಟ್ ಪರೀಕ್ಷೆ ಅಂದರೆ ನಾನು ಈಗಾಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಸುಮಾರು 5ರಿಂದ 6 ವಿಧದ ಪ್ರಶ್ನೆಗಳು MCQಸಲ್ಲಿ ಯಾವ ರೀತಿ ಬರುತ್ತೆ ಅಂತ. ಈಗ ನಾನು ಇವತ್ತು ನಿಮ್ಮ ಜೊತೆ ಈ ಕರ್ನಾಟಕ ಇತಿಹಾಸ ಅಂದರೆ ಈ ಒಂದು ಕರ್ನಾಟಕ ಇತಿಹಾಸ ಏನಿದೆ, ಈ ಕರ್ನಾಟಕ ಇತಿಹಾಸದಲ್ಲೂ ಅದರಲ್ಲೂ ಈ ಒಂದು ಪ್ರಾಚೀನ ಕರ್ನಾಟಕ ಇತಿಹಾಸದಲ್ಲಿ ಬರ್ತಕ್ಕಂಥ ಫಸ್ಟು ಶಾತವಾಹನರಿರ್ಬೋದು, ಹಾಗೆ ಕದಂಬರಿರ್ಬೋದು, ಹಾಗೆ ಗಂಗರಿರ್ಬೋದು, ಹಾಗೆ ಬಾದಾಮಿ ಚಾಲುಕ್ಯರಿರ್ಬೋದು, ಹಾಗೆ ರಾಷ್ಟ್ರಕೂಟರಿರ್ಬೋದು, ಹಾಗೆ ಕಲ್ಯಾಣಿ ಚಾಲುಕ್ಯರಿರ್ಬೋದು, ಹಾಗೆ ಇದಾದಮೇಲೆ ನಮಗೆ ಕಲ್ಯಾಣಿ ಕಲಚೂರಿಗಳಿರ್ಬೋದು, ಬಿಜ್ಜಳನ ಆಸ್ಥಾನದಲ್ಲಿ ಬಸವೇಶ್ವರ ಇದ್ದಿದ್ದು, ಹಾಗೆ ಹೊಯ್ಸಳ ಇರ್ಬೋದು. ಇಷ್ಟು ಚಾಪ್ಟರ್ಗಳಲ್ಲಿ ಈ ಒಂದು ಕೆಸೆಟ್ ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇನಿದೆ, ಈ ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡಿ, ಫಸ್ಟು ನಮಗೆ ಶಾತವಾಹನರ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಕಾಣ್ಬೋದು. ಹಾಗೆ ಬಾದಾಮಿ ಚಾಲುಕ್ಯ ಮತ್ತು ರಾಷ್ಟ್ರಕೂಟರಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿರೋದನ್ನು ಕಾಣ್ಬೋದು. ಅದು ಬಿಟ್ಟರೆ ನಮಗೆ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಸ್ವಲ್ಪ ಪ್ರಶ್ನೆಗಳು. ಕರ್ನಾಟಕ ಹಿಸ್ಟ್ರಿಯಲ್ಲಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ನಾವು ಕೆಸೆಟ್ ಎಕ್ಸಾಮಿನೇಷನ್ಗೆ ಈ ಒಂದು 4 ಚಾಪ್ಟರ್ನ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಮಾಡಬೇಕು. ಶಾತವಾಹನರು ಬಿಟ್ಟರೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು. ಯಾಕೆ ಅಂದರೆ ಇಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ನಮಗೆ ಈ ಪಲ್ಲವರ ನಡುವಿನ ಹೋರಾಟ ಹೇಗಿತ್ತು, ಹೀಗೆ ಈ ಹೊಯ್ಸಳರು ಮತ್ತು ಚೋಳರ ನಡುವಿನ ಹೋರಾಟಗಳು ಹೇಗಿತ್ತು ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ನಮಗೆ ಹೆಚ್ಚಾಗಿ ಕೇಳ್ತಾ ಹೋಗಿದ್ದಾರೆ. ಎಸ್ ಡಿಯರ್ ಫ್ರೆಂಡ್ಸ್, ನಮಗೆ ಶಾತವಾಹನರ ಬಗ್ಗೆ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಶಾತವಾಹನ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಕ್ರೊನಾಲಜಿಕಲ್ ಆರ್ಡರ್ ಬರೆಯಿರಿ ಅಂತಿದೆ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಎಸ್, ಹಾಗಾದ್ರೆ ನಮಗೆ ಇಲ್ಲಿ ಶಿವಸ್ಕಂದ ಶಾತಕರ್ಣಿ ಇದ್ದಾನೆ, ಯಜ್ಞಶ್ರೀ ಇದ್ದಾನೆ, ಸ್ವಾಮಿ ಸಕ್ಸೇನ್ ಇದ್ದಾನೆ, ಮತ್ತು ಪುಳುಮಾಯಿ ಅಂತಕ್ಕಂಥವನಿದ್ದಾನೆ. ನೋಡಿ, ಇಲ್ಲಿ ನಾವು ಗೆಸ್ ಮಾಡಬೇಕು. ಈಗ ನಿಮಗೆ ಗೊತ್ತಾಗಲ್ಲ, ಏಕೆಂದರೆ ನೀವೇನು ಓದಿರ್ತೀರ, ಫಸ್ಟು ಈ ಶಾತವಾಹನರ ಸ್ಥಾಪಕ ಈ ಸಿಮುಕನ ಬಗ್ಗೆ ಓದಿರ್ತೀರ. ಸಿಮುಕ ಆದಮೇಲೆ ಯಾರು ಬರ್ತಾನೆ, ಈ ಒಂದು 1ನೇ ಶಾತಕರ್ಣಿ ಅಂತಕ್ಕಂಥವ್ನು ಬರ್ತಾನೆ. 1ನೇ ಶಾತಕರ್ಣಿ ಆದಮೇಲೆ ನಮಗೆ ಈ ಹಾಲ, ಈ ಒಂದು ಗಾತ ಸಪ್ತಸತಿ ಬರೆದಂತಹ 17ನೇ ದೊರೆ ಮತ್ತು 78 ಶಾಲಿವಾಹನೆಯ ಆಲ ಬರ್ತಾನೆ ಅಂತ ಗೊತ್ತು ನಿಮಗೆ. ಆಲ ಆದಮೇಲೆ ನಮಗೆ ಮೇಜರಾಗಿ ಈ ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥವ್ನು ಬರ್ತಾನೆ. ಇವನಾದಮೇಲೆ ಮೇಜರಾಗಿ ನಮಗೆ ವಸಿಷ್ಠ ಮತ್ತು ಪುಲುಮಾಯಿ ಅಂತಕ್ಕಂಥವ್ನು ಬರ್ತಾನೆ, ಪುಲುಮಾಯಿ. ಹಾಗೆ ಕೊನೆಯದಾಗಿ ನಮ್ಗೆ ಯಾರು ಬರ್ತಾನೆ ಅಂದರೆ ಈ ಯಜ್ಞಶ್ರೀ ಅಂತಕ್ಕಂಥವನೇನಿದ್ದಾನೆ, ಇವನು ಕೊನೆಯವನು ಅಂತ ಗೊತ್ತಿರಬೇಕು, ಯಜ್ಞಶ್ರೀ ಅಂತ. ಯಾಕೆ ಅಂದರೆ ಈಗ ಉತ್ತರ ಭಾರತದಲ್ಲಿ ನಾವು ನೋಡೋದಾದರೆ ಮೌರ್ಯರ ಅವನತಿಯ ನಂತರ ಈ ದಕ್ಷಿಣ ಭಾರತವನ್ನು ಆಳಿದಂತಹ ಮೊದಲ ಮನೆತನವೇ ಈ ಶಾತವಾಹನರು ಅಂತ ಗೊತ್ತಿರಬೇಕು. ಶಾತವಾಹನರ ಅವನತಿಯ ನಂತರ ಬಂದಂಥವ್ರು ಯಾರು ಅಂದರೆ ಪಲ್ಲವರು ಅಂತ ಕೆಲವು, ಅಂದರೆ ಅಲ್ಲಿ ಬೇಸಿಕ್ಕಾಗಿ ಮೊದಲ ಪಲ್ಲವ ಪಾಂಡ್ಯ ಅಥವಾ ಪಾಂಡ್ಯರು ಹೇಗೆ ಬಂದರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್, ಹಾಗಾಗಿ ನಮಗಿಲ್ಲಿ ಯಜ್ಞಶ್ರೀ ಕಾಣ್ತಾ ಇದ್ದಾನೆ. ಯಜ್ಞಶ್ರೀ ಶಾತವಾಹನರ ಕೊನೆಯವನು ಅಂದರೆ ನಿಮಗೆ ಸ್ವಾಮಿ ಸಕ್ಸೇನ್ ಮತ್ತು ಪುಳುಮಾಯಿ ಬಗ್ಗೆ ಅಥವಾ ಶಾತಕರ್ಣಿಯ ಬಗ್ಗೆ ಇಲ್ಲಿ 2 ಹೆಸರುಗಳಿದೆ. ಯಾರ್ಯಾರಿದೆ? ಪುಳುಮಾಯಿ ಮತ್ತು ಯಜ್ಞಶ್ರೀ ಅಂತಕ್ಕಂಥದ್ದು ನಾನು ಬರೆದಿದ್ದೀನಿ. ನೋಡಿ, 2 ಎಲ್ಲಿ ಲಾಸ್ಟ್ ಇದೆ ನೋಡಿ, ಇಲ್ಲಿ ಲಾಸ್ಟ್ ಇದೆ. ಈ ಥರನೂ ಸಹ ನೀವು ಗೆಸ್ ಮಾಡ್ಬೋದು, ಈ ಥರನೂ ಸಹ ನೀವು ಗೆಸ್ ಮಾಡ್ತಾ ಹೋಗ್ಬೋದು, ಪುಳುಮಾಯಿ ಎಲ್ಲಿ ಲಾಸ್ಟ್ ಇದೆ ಅಂತ. ಹಾಗಾದರೆ ಪುಳುಮಾಯಿ ಮತ್ತು ಯಜ್ಞಶ್ರೀಯ ನಡುವೆ ಬರ್ತಕ್ಕಂಥವನು ಯಾರು ಅಂದರೆ ಸ್ವಾಮಿ ಸಕ್ಸೇನ್ ಅಂತಕ್ಕಂಥವನು. ಹಾಗೆ ಈ ಶಿವಸ್ಕಂದ ಶಾತಕರ್ಣಿ ಇಲ್ಲೇ ಬರ್ತಾನೆ. ಹಾಗಾಗಿ ಈ 3ನೇ ಆಪ್ಷನ್ ಸರಿ ಅಂತ. ನಿಮಗೆ ಒಂದು ಯಜ್ಞಶ್ರೀ ಬಗ್ಗೆ ಗೊತ್ತಿರಬೇಕು ನೋಡಿ, ಸಿಮುಕ ಫೌಂಡರ್ ಬಗ್ಗೆ ಗೊತ್ತಿರಬೇಕು,
ಒಂದನೇ ಶಾತಕರ್ಣಿ ಮತ್ತು ಹಾಲನ ಬಗ್ಗೆ ನಿಮಗೆ ಗೊತ್ತಿರಬೇಕು, ಶಾಲಿವಾಹನ ಶಕೆ, ಗೌತಮಿ ಪುತ್ರ ಶಾತಕರ್ಣಿ, ಈ ತೈ ಸಮುದ್ರ ತೋಯ ಪೀತವಾಹನ ಬಿರುದುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಕೆಸೆಟ್ ಎಕ್ಸಾಮಿನೇಷನಲ್ಲಿ ಈ ಥರದ ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲದೆ ಅಥವಾ ಕಾನ್ಸೆಪ್ಟಲ್ಲೇ ಭಾಳ ಭಿನ್ನವಾದಂಥ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಎಸ್, ಹಾಗಾದರೆ ಅದೇ ಶಾತವಾಹನ ಡೈನೆಸ್ಟಿ ಮೇಲೆ ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆ ಮಾತಾಡ್ತಾ ಹೋಗೋಣ. ಗೌತಮಿ ಪುತ್ರ ಶಾತಕರ್ಣಿಯು ಈ ಒಂದು ನಾಗನಿಕೆಯ ಮಗ ಅಂತಕ್ಕಂಥದ್ದಿದೆ. ನೋಡಿ, ನಾಗನಿಕೆ ಯಾರು ಅಂದರೆ ಈ ಒಂದು ಒಂದನೇ ಶಾತಕರ್ಣಿಯ ಶಾತಕರ್ಣಿಯ ಮಡದಿ ಯಾರು ಅಂದರೆ ನಾಗನಿಕ ಅಂತ. ಬಟ್ಟು ಈ ಗೌತಮಿ ಪುತ್ರ ಶಾತಕರ್ಣಿ ಅಂದರೆ ತನ್ನ ತಾಯಿಯ ಹೆಸರಿನೊಂದಿಗೆ ಇವರೆಲ್ಲ ಮಾತೃಪಾಲಕರಾಗಿದ್ದರು. ಈ ಗೌತಮಿ ಬಾಲಶ್ರೀಯ ಮಗ ಯಾರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ಹಾಗಾಗಿ ಈ ಆಪ್ಷನ್ ತಪ್ಪಾಗಿದೆ. ಅಶ್ಯೂರೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು ಮತ್ತು ರೀಸನ್ ಬಗ್ಗೆ ಗೊತ್ತಿರಬೇಕು. ಪ್ರತಿಪಾದನೆ, ಸಮರ್ಥನೆ ಅಥವಾ ಹೇಳಿಕೆ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ. ಅವನನ್ನು ಏಕಬ್ರಾಹ್ಮಣ, ನೋಡಿ ಏಕಬ್ರಾಹ್ಮಣ ಅಂತಕ್ಕಂಥ ಬಿರುದಿತ್ತು ಯಾರಿಗೆ? ಈ ಒಂದು ಗೌತಮಿ ಪುತ್ರ ಶಾತಕರ್ಣಿಗೆ. ಹಾಗೆ ಈತನಿಗೆ ತೈ ಸಮುದ್ರ ತೋಯ ಪೀತವಾಹನ ಅಂತಕ್ಕಂಥ ಬಿರುದಿತ್ತು. ತೈ ಸಮುದ್ರ ತೋಯ ಪೀತವಾಹನ ಅಂತಕ್ಕಂಥ ಬಿರುದಿತ್ತು. ಹಾಗಾದರೆ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಮಗೆ ಬೇಕಾದಂಥ ಒಂದು ಪ್ರಶ್ನೆ. ನೋಡಿ, ಇಲ್ಲಿ ಎ ಮತ್ತು ಆರ್ ಎರಡೂ ತಪ್ಪು ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನಿಮಗೆ ಗೊತ್ತಿರಲಿ, ಎ ಮತ್ತು ಆರ್ ಎರಡೂ ತಪ್ಪು ಅಂತಕ್ಕಂಥದ್ದು ನಿಮಗೆ ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಏಕವ್ಯಕ್ತಿ ಬ್ರಾಹ್ಮಣ ಅಂತಿತ್ತು ಗೌತಮಿ ಪುತ್ರ ಶಾತಕರ್ಣಿಗೆ, ಬಟ್ ಅವಳು ನೀಡಿರಲಿಲ್ಲ. ಯಾರು ನೀಡಿರಲಿಲ್ಲ ಅಂದರೆ ನಾಗನಿಕ ನೀಡಿರಲಿಲ್ಲ. ಇಲ್ಲಿ ತಾಯಿ ಗೌತಮಿ ಬಾಲಶ್ರೀ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗೆ ಈ ಗೌತಮಿ ಬಾಲಶ್ರೀ ಹೊಡೆಸಿದಂಥದ್ದು ನಾಸಿಕ್ ಶಾಸನ. ಈ ನಾಗನಿಕ ಹೊಡೆಸಿದಂಥದ್ದು ಯಾವುದು ಅಂದರೆ ನಾನ್ ಘಾಟ್ ಶಾಸನ ಅಂತ ಗೊತ್ತಿರಬೇಕು. ನಾನ್ ಘಾಟ್ ಶಾಸನ ಇದುವರೆಗೂ ನಮಗೆ ಕೆಸೆಟ್ ಎಕ್ಸಾಮಲ್ಲಿ ನೀವು ಈ ಥರ ಡಿವೈಡ್ ಮಾಡ್ಕೋಬೇಕು. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತು ವರ್ಲ್ಡ್ ಅಥವಾ ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಆ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ಎಕ್ಕಿ ತೆಗೆದು ನೀವು ಏನು ಮಾಡಬೇಕು, ಅದರ ಮೇಲೆ ಸ್ಟಡಿ ಮಾಡಿದರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಕ್ಕೆ ಮಾತ್ರ ಸಾಧ್ಯ. ಸಿಲೆಬಸ್ ನೀವು ಓದಿರಬೇಕು, ಕ್ವಶನ್ ಅನಾಲಿಸಿಸ್ ಮಾಡಿದರೆ ನೀವು ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು ತುಂಬ ಈಸಿ ಆದಂಥ ದಾರಿ. ಎಸ್, ಮತ್ತು ಈ ಶಾತವಾಹನ ಡೈನೆಸ್ಟಿಯಲ್ಲಿ ಮೂರನೇ ಪ್ರಶ್ನೆ ಮೇಲೆ ಮತ್ತೆ ಪ್ರಶ್ನೆ ಕೇಳಿದರೆ, ಬೃಹತ್ ಪ್ರಮಾಣದ 14 ನಾಣ್ಯಗಳು. ನೋಡಿ, ಈ ಶಾತವಾಹನರ ಮೊದಲ ಆಳ್ವಿಕೆ ಆದರೂ ಸಹ 14 ನಾಣ್ಯಗಳು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಏನು ಅಂದರೆ ಇದೊಂದು ಮಿಶ್ರ ಲೋಹದ ನಾಣ್ಯ ಆಗಿದ್ದು ಹೇಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಥವಾ ಈ ಸೀಸದ ನಾಣ್ಯಗಳು ಇವ್ರ ಕಾಲದಲ್ಲಿ ಹೇಗೆ ಬಂತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಪ್ರಥಮವಾಗಿ ಜಾರಿಗೊಳಿಸಿದವರು ಶಾತವಾಹನರು. ಈ ಮಿಶ್ರಲೋಹದ ನಾಣ್ಯಗಳು ಇದ್ದುದರಿಂದ ಇಲ್ಲಿ ಬಂಗಾರನೂ ಇತ್ತು, ಬೆಳ್ಳಿನೂ ಇತ್ತು, ಆದರೆ ತಾಮ್ರ ಇತ್ತು. ಬಟ್ ಈ ಬೆಳ್ಳಿಯ ಬೃಹತ್ ಪ್ರಮಾಣ ಇಲ್ಲಿರಲಿಲ್ಲ. ನೋಡಿ, ಈಗ ಇಲ್ಲಿ ಪ್ರಮಾಣಕ್ಕೆ ಲಭ್ಯವಿರಲಿಲ್ಲ, ಪ್ರಮಾಣದಲ್ಲಿ ಲಭ್ಯವಿರಲಿಲ್ಲ. ಸಮರ್ಥನೆಗೆ ಸಂಬಂಧಿಸಿದಂತೆ ನಮಗೆ ಪ್ರಶ್ನೆಗಳು ಏನೆಲ್ಲ ಕೊಡ್ಬೋದು ಅಂತಕ್ಕಂಥ ಪ್ರಮಾಣದಲ್ಲಿ ಲಭ್ಯವಿರಲಿಲ್ಲ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಅಶ್ಯೂರೆನ್ಸ್ ಎ ಸಹ ಸರಿಯಾಗಿದೆ, ಹಾಗೆ ಆರ್ ಸಹ ಸರಿಯಾಗಿದೆ. ಆದರೆ ಈ ಒಂದು ಹೇಗೆ ಸರಿಯಾದ ವಿವರಣೆ ಆರಾಗಿದೆ ಅಂತ. ಬೆಳ್ಳಿ ನಾಣ್ಯಗಳಿದ್ದರೂ ಸಹ ನಮಗೆ ಇದು ಸರಿಯಾದಂತಹ ಹೆಚ್ಚು ಮಾಧ್ಯಮದ ಅಥವಾ ಹೆಚ್ಚು ಬೃಹತ್ತಾಗಿ ದೊರಲಿಲ್ಲ ಅಂತ. ನಿಮಗೆ 14 ನಾಣ್ಯಗಳು ಎಲ್ಲಿ ಬರುತ್ತೆ ಅಂತಕ್ಕಂಥ ಪ್ರಶ್ನೆನಾದರೂ ನಿಮಗೆ ಕೇಳ್ಬೋದು. ಅದನ್ನು ಕೇಳಿದಾಗ ನಿಮಗೆ ಅದರ ವಿಚಾರಗಳು ಸಹ ತಿಳಿದಿರಲಿ ಅಂತಕ್ಕಂಥದ್ದು. ನೋಡಿ, ಇವ್ರ ಕಾಲದಲ್ಲಿ ಮೇಜರಾಗಿ ನಾವು ಈ ದಿನಾರ್ ಅಂತಕ್ಕಂತಹ ಒಂದು ಚಿನ್ನದ ನಾಣ್ಯ ಇರ್ಬೋದು. ಹಾಗೆ ನಮಗೆ ಇವ್ರ ಕಾಲದಲ್ಲಿ ಕರ್ಷಪಣ ಅಂತ, ಯಾವುದು ಕರ್ಷಪಣ ಅಂತಕ್ಕಂಥ ಬೆಳ್ಳಿ ನಾಣ್ಯ ಇತ್ತು, ಹೆಚ್ಚು ಇದರಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು. ಹಾಗೆ ತಾಮ್ರದ ನಾಣ್ಯನೂ ಸಹ ಇತ್ತು. ಇದನ್ನು ನಾವು ಗದ್ಯಾಣ ಅಂತ ಕರಿತಾ ಇದ್ವಿ ಶಾತವಾಹನರ ಕಾಲದಲ್ಲಿ. ಆಲ್ಮೋಸ್ಟ್ ಇವೆಲ್ಲ ಇದ್ದದ್ದು ಯಾರ ಕಾಲದಲ್ಲಿ ಅಂದರೆ ಮೌರ್ಯರ ಕಾಲದಲ್ಲಿ. ಮೌರ್ಯರ ಆಡಳಿತವನ್ನೇ ಅವರು ಮುಂದುವರಿಸಿದ್ರಿಂದ ಈ ರೀತಿ ಇತ್ತು. ಈ ಮೂರನೇ ಪ್ರಶ್ನೆಗೆ ಇದು ಆಪ್ಷನ್ ಎ ಏನಿದೆ ಇದು ಸ್ನೇಹಿತರೆ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಎ ನಮಗೆ ಸರಿಯಾದ ಉತ್ತರ ಆಗಿದ್ದರಿಂದ ನಮಗೆ ಶಾತವಾಹನರ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆ ಗೊತ್ತಾಯಿತು. ನೆಕ್ಸ್ಟು 4ನೇ ಪ್ರಶ್ನೆ ಏನಿದೆ, ನಿಶ್ಚಿತ ಹೇಳಿಕೆಗೆ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಇವುಗಳ ಬಗ್ಗೆ ಎ ಮತ್ತು ಆರ್ ಬಗ್ಗೆ ವಿವರಣೆ ಮಾಡ್ತಾ ಹೋಗೋಣ. ಇವುಗಳ ಬಗೆಗಿನ ಮುಂದಿನ ಹೇಳಿಕೆಗಳನ್ನು ಸರಿಯಾಗಿ. ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲುಮಾಯಿ ಇಂತಹ ಶಾತವಾಹನ ದೊರೆಗಳು
ಮಾತೃ ಹೆಸರುಗಳನ್ನೇ ಬಳಸಿದರು ಅಂತ ಹೇಳಿದೆ. ನನಗೆ ಗೌತಮಿ ಪುತ್ರ ಬಾಲಶ್ರೀಯ ಮಗನೇ ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥನು ಏಕಬ್ರಾಹ್ಮಣ ಅಂತ ಕರಿತಾ ಇದ್ರು ಅಂತ. ಶಾತವಾಹನರ ಅರಸರು ಮಾತೃನಾಮಗಳನ್ನು ಬಳಸುತ್ತಿದ್ದರು, ಏಕೆಂದರೆ ಅವರು ಮಾತೃವಂಶ ಅನುಕರಣ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ನೋಡಿ ಇಲ್ಲಿ ಏನೂ ಸರಿ, ಆರೂ ಸರಿ, ಇದಕ್ಕೆ ಸರಿಯಾದ ವಿವರಣೆಯೂ ಸಹ ಏನಾಗಿತ್ತು, ಇದಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ 4ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ. ಎಸ್ ಡಿಯರ್ ಫ್ರೆಂಡ್ಸ್, ನಾವೀಗ 4 ಪ್ರಶ್ನೆಗಳು ಈ ಒಂದು ಫಸ್ಟ್ ಯೂನಿಟ್ ಶಾತವಾಹನರು, ಕದಂಬ ಗಂಗರ ಬಗ್ಗೆ ಸ್ವಲ್ಪ ಕಡಿಮೆ, ಬಾದಾಮಿ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿ, ಮಯೂರ ಶರ್ಮನು ಕಾಂಚೀಪುರಕ್ಕೆ ಹೋಗಲು ಕಾರಣ, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಕಂಚೀಪುರಕ್ಕೆ ಅಥವಾ ಕಂಚಿಗೆ ಯಾಕೆ ಹೋದ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾರೆ. ನೋಡಿ, ಪಲ್ಲವರ ಜೊತೆ ಶಾಂತಿ ಒಪ್ಪಂದ, ಯಾಕೆ ಅಂದರೆ ಕದಂಬರ ಸ್ಥಾಪಕ ಯಾರು ಅಂದರೆ ಈ ಮಯೂರ ವರ್ಮ. ಈ ಮಯೂರ ವರ್ಮ ಅಂತಕ್ಕಂಥವನೇನಿದ್ದಾನೆ, ಮಯೂರ ವರ್ಮ ಓದಂಥದ್ದು ಯಾಕೆ ಅಂತಕ್ಕಂಥದ್ದು ನಮಗೆ ಬೇಕೀಗ. ಮಯೂರ ಶರ್ಮ ಆಗಿದ್ದು ಹೇಗೆ ಅಂತಕ್ಕಂಥದ್ದು, ಇವನು ವರ್ಮ ಆಗಿದ್ದು ಹೇಗೆ, ಇವನೇನು ಮಾಡ್ದ, ಇವರ ತಾತನಾದಂತಹ ವೀರಶರ್ಮನ ಜೊತೆ ಏನು ಮಾಡ್ದ ಅಂದರೆ ಕಂಚಿಗೆ ಹೋಗಿದ್ದು ಯಾಕೆ ಇವನು ಅಂತಕ್ಕಂಥದ್ದು ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ, ಸಂಪೂರ್ಣ ವ್ಯಾಸಂಗಕ್ಕಾಗಿ ಇವನು ಓದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಆದರೆ ಈ ಕಂಚಿಯಲ್ಲಿ ಏನಾಯಿತು, ಪಲ್ಲವರ ದೊರೆ ಈ ಒಂದು ಶಿವಸ್ಕಂದ ವರ್ಮ ಏನಿದ್ದಾನೆ, ಈ ಶಿವಸ್ಕಂದ ವರ್ಮನಿಂದ ಇವನು ವಿಪ್ರ ಅಥವಾ ಬ್ರಾಹ್ಮಣ ಅಂತಕ್ಕಂತಹ ಒಂದು ಇವನ ಮಡಿಬಟ್ಟೆಯನ್ನು ಏನು ಮಾಡಿ ತುಳಿದು ಇದೇನಾಯಿತು ಅಂದರೆ ಕೋಪಕ್ಕೀಡಾಯಿತು. ಆಗ ಶ್ರೀಶೈಲಕ್ಕೆ ಹೋಗಿ ತನ್ನ ಸೇನಾಭ್ಯಾಸವನ್ನು ಮಾಡಿ ಏನು ಮಾಡ್ತಾನೆ, ಈ ಕದಂಬ ವೃಕ್ಷದ ಬಳಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಎಲ್ಲ ಕದಂಬ ಜನ್ರೇಷನ್ ತಲೆಮಾರುಗಳ ಬಗ್ಗೆ ಹೇಳ್ತಕ್ಕಂಥ ಶಾಸನ ಈ ಒಂದು ಗುಡ್ನಾಪುರ ಶಾಸನ ಅಂತ ನಿಮಗೆ ಬನವಾಸಿ ಹತ್ರ ಇರ್ತಕ್ಕಂಥ ಒಂದು ಗುಡ್ನಾಪುರ ಶಾಸನ ಇದ್ರ ಬಗ್ಗೆ ಹೇಳುತ್ತೆ. ನೋಡಿ, 5ನೇ ಪ್ರಶ್ನೆಗೆ ಸೆಕೆಂಡ್ ಆಪ್ಷನ್ ನಮಗೆ ಸರಿಯಾದ ಉತ್ತರ. ಕೆಸೆಟ್ಟಲ್ಲಿ ಬಂದಿರತಕ್ಕಂಥ ಕರ್ನಾಟಕ ಹಿಸ್ಟ್ರಿಯ ಪ್ರಶ್ನೆಗಳು. ನೆಕ್ಸ್ಟ್ ಹಾಗಾದರೆ ನಮಗೆ ಗಂಗರ ಮೇಲೆ ಒಂದು ಪ್ರಶ್ನೆ ಕೆಸೆಟ್ಟಲ್ಲಿ ಕೇಳ್ತಲಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತಕ್ಕಂಥದ್ದು ಕೇಳಿದ್ದಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತಕ್ಕಂಥದ್ದು ನಮಗೆ ಕೇಳ್ತಾ ಹೋಗಿದ್ದಾರೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯು ಜೈನರ ಕೊನೆಯ ತೀರ್ಥಾಂಕರನ್ನು ಪ್ರತಿನಿಧಿಸುತ್ತದೆ ಅಲ್ಲ, ಇದು ವಿಶೇಷವಾಗಿ ಈ ಒಂದು ಬಾಹುಬಲಿ ಅಂತಕ್ಕಂಥದ್ದು. ಈ ಬಾಹುಬಲಿ ಯಾರಪ್ಪ ಅಂದರೆ ಈ ಭರತ ಮತ್ತು ಬಾಹುಬಲಿ ಸಹೋದರರು. ಈ ಭರತ ಮತ್ತು ಬಾಹುಬಲಿ ಯಾರು ಅಂದರೆ ಈ ಋಷಭನಾಥನ ಮಕ್ಕಳು. ಈ ದಕ್ಷಿಣ ಭಾರತಕ್ಕೆ ಬಂದಂತಹ ಭದ್ರಬಾಹು, ಹಾಗೆ ಉತ್ತರ ಭಾರತದಲ್ಲಿ ಉಳ್ಕೊಂಡಂಥವನು ಸ್ಥೂಲಭದ್ರ. ಹಾಗಾಗಿ 24ನೇ ತೀರ್ಥಾಂಕರ ಆದಮೇಲೆ ಒಂದು ಕಮಲ ತಾವರೆ ಹೂವಿನ ಮೇಲೆ ಏಕಶಿಲಾ ವಿಗ್ರಹವನ್ನು ಈ 981ರಲ್ಲಿ ತನ್ನ ತಾಯಿಯ ಆಸೆಯನ್ನು ಈಡೇರಿಸೋದಕ್ಕೆ 2ನೇ ಚಾವುಂಡರಾಯ ಏನು ಮಾಡ್ತಾನೆ, ಈ ಒಂದು ಕೆತ್ತನೆಯನ್ನು ಮಾಡ್ತಾನೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹವನ್ನು. ಹಾಗಾಗಿ ಈ ಕೊನೆಯ ತೀರ್ಥಾಂಕರ ಅನ್ನೋ ಸ್ಟೇಟ್ಮೆಂಟ್ ತಪ್ಪು. ಈ ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ಫಸ್ಟ್ ನೀವು ಗುರುತಿಸ್ಕೊಳ್ಬೇಕು. ಚಾವುಂಡರಾಯ ಈ 4ನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯ ಏನು ಮಾಡ್ತಾನೆ, ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತದ ಅತಿ ದೊಡ್ಡದಾದಂತಹ ಒಂದು ಬೌದ್ಧ ದೇವಾಲಯ ಅರುಣಾಚಲ ಪ್ರದೇಶದಲ್ಲಿದೆ. ಚಂಡೇಲರು ಒಬ್ಬ ರಾಜರು ಕಟ್ಟಿಸಿದಂತಹ ಈ ಖುಜುರಾಹೋ ಟೆಂಪಲ್ ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ತಾರೆ, ಮಧ್ಯಪ್ರದೇಶ. ಹಾಗೆ ಹೊಯ್ಸಳರ ದೇವಾಲಯ, ಈ ಹೊಯ್ಸಳೇಶ್ವರ ದೇವಾಲಯ ಬೇಲೂರಿಂದು ಶಿವನಿಗೆ ಅರ್ಪಿತವಾಗಿದೆ, ಲಾರ್ಡ್ ಶಿವನಿಗೆ ಅರ್ಪಿತ ಆಗಿದೆ. ಎಸ್, ಹಾಗಾದರೆ 6ನೇ ಪ್ರಶ್ನೆಗೆ ಸ್ನೇಹಿತರೆ ಫಸ್ಟ್ ಆಪ್ಷನ್ ಆನ್ಸರ್, ಇದು ತಪ್ಪಾಗಿದೆ. ಇದು ಬಾಹುಬಲಿ ಅಂತಕ್ಕಂಥದ್ದೇನಿದೆ ಅದರ ವಿಗ್ರಹ. ಎಸ್, ಹಾಗಾದರೆ 4ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಮಾಹಿತಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ 7ನೇ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಹೋಗೋಣ. ನಮಗೆ ಹೆಚ್ಚಾಗಿ ಶಾತವಾಹನರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರ ಮೇಲೆ ಬಂದಿದೆ. ಕೇವ್ಸ್ ಅಂದರೆ ಈ ಕಾಲದಲ್ಲಿ ಈ ಒಂದು ಆರಂಭಿಕ ಚಾಲುಕ್ಯರ ಕಾಲದ ಗುಹಾ ದೇವಾಲಯಗಳು ಈ ಕೆಳಗಿನ ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ. ಬಾದಾಮಿ ಚಾಲುಕ್ಯರು ಅಂದರೆ ನಮಗೆ ಈ ಬಾದಾಮಿ ಇರ್ಬೋದು, ಈ ಒಂದು ಐಹೊಳೆ ಇರ್ಬೋದು, ಹಾಗೆ ಪಟ್ಟದಕಲ್ಲಿರ್ಬೋದು, ಹಾಗೆ ಮಹಾಕೂಟ ಸ್ತಂಭಶಾಸನ, ಇವೆಲ್ಲ ಸಹ ಏನು ಬರುತ್ತೆ ಅಂದರೆ ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬಾದಾಮಿ ಚಾಲುಕ್ಯಲ್ಲಿ ಬರುತ್ತೆ. ಬಟ್ ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸಿಂಪಲ್ಲಾಗಿ ಏನು ಅಂತಕ್ಕಂಥದ್ದು ನೋಡೋದಾದರೆ ಬಾದಾಮಿ ಬಗ್ಗೆ ಕೇಳಿದ್ದಾರೆ.
ಮತ್ತು ಪಟ್ಟದಕಲ್ಲು, ಮಹಾಕೂಟ ಮತ್ತು ಐಹೊಳೆ ಬಗ್ಗೆ ಕೇಳಿದ್ದಾರೆ. ನಮಗೆ ಕೇಳಿರ್ತಕ್ಕಂಥದ್ದು ಗುಹಾ ಟೆಂಪಲ್ ಬಗ್ಗೆ. ನೋಡಿ, ಇಲ್ಲಿ ಬಾದಾಮಿಯಲ್ಲಿ 4 ಕೇವ್ಸ್, 4 ಗುಹೆಗಳಿದೆ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶನ ಕಾಲದಲ್ಲಿ ಏನಾಗುತ್ತೆ, ಈ ಮಂಗಳೇಶ ಮತ್ತು 1ನೇ ಕೀರ್ತಿವರ್ಮನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಇದು ರೈಟ್ ಎ. ಒಂದು ನಮಗೀಗ ಕನ್ಫ್ಯೂಸ್ ಆದಾಗ ಈ ಥರ ನೋಡ್ಕೊಳ್ಳಿ, ನಿಮಗೆ 1ನೇದು ಆಪ್ಷನ್ ರೈಟ್ ಅಂದಾಗ 1 ಮತ್ತು 1 ಇಲ್ಲಿದೆ, ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಗಬೇಕು. ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಗಬೇಕು. ನೋಡಿ, ಪಟ್ಟದಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯ ಇವೆಲ್ಲವುಗಳಿವೆ, ಬಟ್ ಅಲ್ಲಿ ನಮಗೆ ಗುಹಾ ದೇವಾಲಯ ಕಾಡಲ್ಲ. ಮಹಾಕೂಟದಲ್ಲಿ ಶಾಸನಗಳ ಬಗ್ಗೆ ನೋಡ್ಬೋದು, ಬಟ್ ಐಹೊಳೆಯಲ್ಲೇನಾಗಿದೆ, ಗುಹಾ ದೇವಾಲಯಗಳನ್ನು ನೋಡ್ಬೋದು. ಉದಾಹರಣೆಗೆ ನಮಗೆ ಈ ದುರ್ಗಾ ದೇವಾಲಯ ಏನಿದೆ, ಐಹೊಳೆಯಲ್ಲಿರ್ತಕ್ಕಂತಹ ಒಂದು ಮೇಜರ್ ಆದಂತಹ ಈ ಒಂದು ಐಹೊಳೆಯ ಈ ದುರ್ಗಾ ದೇವಾಲಯ ಏನಿದೆ, ಈ ದೇವಾಲಯಗಳಲ್ಲೂ ಸಹ ನಾವು ನಿರ್ಮಾಣ ಆಗಿರ್ತಕ್ಕಂಥದ್ದು, ಗುಹೆಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. 7ನೇ ಪ್ರಶ್ನೆಗೆ 1 ಮತ್ತು 4 ಸರಿಯಾದ ಉತ್ತರ ಸ್ನೇಹಿತರು. 1 ಮತ್ತು 4 ಸರಿಯಾದ ಉತ್ತರ. ಎಸ್. ಹಾಗಾದರೆ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಶಾಸನ? ನಾವು ಬಾದಾಮಿ ಚಾಲುಕ್ಯರಲ್ಲಿ ಐಹೊಳೆ ಶಾಸನ, ಬಾದಾಮಿ ಶಾಸನ ಹಾಗೂ ಮಹಾಕೂಟ ಸ್ತಂಭ ಶಾಸನಗಳು ಅಂತ 3 ಬರುತ್ತೆ. ಈ ಬಾದಾಮಿ ಬಂಡೆ ಶಾಸನ, ಹೈದರಾಬಾದ್ ತಾಮ್ರಪಟ ಶಾಸನ ಅಂತ ಬಹುಮನೀಸ ಕಾಲದಲ್ಲಾದಂಥ ಹೈದರಾಬಾದು, ಈ 2 ಸಂಬಂಧಿಸಿದಂತೆ ಇವರ ಕಾಲಕ್ಕಿದೇನಾಗುತ್ತೆ, ಇಲ್ಲಿ ಫಸ್ಟ್ ಮೂಲ ಇವ್ರದ್ದೇ ಆಗಿರುತ್ತೆ ಅಂತಕ್ಕಂಥದ್ದು ಈ ಹೈದರಾಬಾದ್ ತಾಮ್ರಪಟ ಶಾಸನ ಮತ್ತು ಈ ಒಂದು ಬಾದಾಮಿ ಶಾಸನ ಅಂತಕ್ಕಂಥದ್ದು. ನಾವು 8ನೇ ಪ್ರಶ್ನೆಗೆ ನೋಡೋದಾದರೆ 1 ಮತ್ತು 2 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ಸಾಲುಟಗಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸಾಲುಟಗಿ ಎಲ್ಲಿದೆ ಅಂದರೆ ಕಲಬುರಗಿಯಲ್ಲಿ, ಅದೊಂದು ಶಿಕ್ಷಣ ಕೇಂದ್ರ. ಈ ಕಲಬುರಗಿಯಲ್ಲಿರ್ತಕ್ಕಂಥ ಸಾಲುಟಗಿ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಒಂದು ಸ್ಟಡಿ ಸೆಂಟರ್ ಆಗಿತ್ತು ಅಂತಕ್ಕಂಥದ್ದು, ಎಜುಕೇಷನ್ ಸೆಂಟರ್ ಆಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 1 ಮತ್ತು 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್. ಹಾಗಾದರೆ ಅದಾದಮೇಲೆ ಇಮ್ಮಡಿ ಪುಲಿಕೇಶಿ ಕುರಿತು ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದೆ. ಅವನು ತನ್ನ ಮಾವನ ವಿರುದ್ಧ ಭೀಕರ ಅಂತರ್ಯುದ್ಧದಲ್ಲಿ ತೊಡಗಿದ. ಎಸ್. ಇದು ಗೊತ್ತಿಲ್ಲದ್ರೆ ಹಾಗೆ ಇಟ್ಕೊಳ್ಳಿ, ಎಸ್ ಅಂತ. ಯಾವುದು ತಪ್ಪಾಗಿದೆ ಅಂತ ಫಸ್ಟ್ ನೋಡೋಣ. ಅವನ ಸಾಹಸ ಕಾರ್ಯಗಳ ಬಗ್ಗೆ ಐಹೊಳೆ ಶಾಸನ ತಿಳಿಸುತ್ತದೆ. ಮೇಗುತ್ತಿ ದೇವಾಲಯದ ಮೇಲಿರ್ತಕ್ಕಂತಹ ಈ ಒಂದು ರವಿಕೀರ್ತಿ ಏನಿದ್ದಾನೆ, ರವಿಕೀರ್ತಿಯ ಈ ಒಂದು ಐಹೊಳೆ ಶಾಸನ ಏನಿದೆ, ಈ ಐಹೊಳೆ ಶಾಸನ ಇದ್ರ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟು ಹರ್ಷನಿಂದ ಸೋಲಲ್ಪಟ್ಟನು. 634ರಲ್ಲಿ ಈ ಹರ್ಷ ಮತ್ತು ಪುಲಿಕೇಶಿಯ ನಡುವೆ ಏನಾಗುತ್ತೆ, ಈ ನರ್ಮದಾ ಕಾಳಗ ಅಂತಕ್ಕಂಥದ್ದು ನಡೆಯುತ್ತೆ. ಈ ನರ್ಮದಾ ಕಾಳಗದಲ್ಲಿ ಹೀನಾಯವಾಗಿ ಸೋಲಿಲ್ಲ, ಗೆದ್ದ ಅಂತಕ್ಕಂಥದ್ದು ಸರಿಯಾಗಿದೆ ಅಂದರೆ. ಆದರೆ ಈ 3 ತಪ್ಪಾಗಿದೆ ಸ್ಟೇಟ್ಮೆಂಟಲ್ಲಿ. ನೋಡಿ, 3 ಇಲ್ಲಿದೆ ಅಂತಕ್ಕಂಥದ್ದು ಬೇಕು. ಹಾಗಾದರೆ ಈ ಆನ್ಸರ್ ತಪ್ಪು ಅಂತ ಗೊತ್ತಾಯ್ತು. ಮತ್ತೆ ಮುಂದೆ ಓದ್ತಾ ಹೋಗೋಣ. ಅವನು ಕೆಲವು ಶತಮಾನಗಳವರೆಗೆ, ಏಕೆಂದರೆ 630ರಿಂದ 642ಕ್ಕೆ ಅವನೇನು ಮಾಡ್ದ, 630ರಲ್ಲಿ 1ನೇ ಮಹೇಂದ್ರವರ್ಮನನ್ನು ಪಲ್ಲವರ ದೊರೆಯನ್ನು ಸೋಲಿಸ್ದ. 642ರಲ್ಲಿ 1ನೇ ನರಸಿಂಹವರ್ಮನಿಂದ ಏನಾಯ್ತು, ಇವನು ಈಗ ಸೋತಿದ್ದು ಹೇಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1ನೇ ನರಸಿಂಹವರ್ಮನಿಂದ ಸೋತು ಅವನು ವಾತಾಪಿಯನ್ನು 13 ವರ್ಷಗಳ ಕಾಲ ನರಸಿಂಹವರ್ಮ ವಶಪಡಿಸಿಕೊಂಡು ಏನೆಲ್ಲ ಆಯಿತು ಅಂತಕ್ಕಂಥದ್ದು. ಎಸ್. ಹಾಗಾದರೆ 1ನೇ ನರಸಿಂಹವರ್ಮನಿಂದ ಸೋತಂಥದ್ದು 33 ವರ್ಷ ಅಂದರೆ ಆಳ್ವಿಕೆಯ ನಂತರ ಅವನ ಸ್ವಾಭಾವಿಕ ಮರಣ ಇಲ್ಲ. 1ನೇ ನರಸಿಂಹನಿಂದ ಯುದ್ಧದಿಂದ ಸೋತು ಏನು ಮಾಡಿದವನು, ಮರಣವನ್ನು ಅಪ್ಪಿದ ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಈ ಒಂದು 5 ತಪ್ಪಾಗಿದೆ ಮತ್ತು 3 ತಪ್ಪಾಗಿದೆ. 1, 2, 4 ಎಲ್ಲಾದರೂ ಆಪ್ಷನ್ಸ್ ಇದೆಯಾ ನೋಡಿ. ಈ ಫಸ್ಟ್ ಆಪ್ಷನ್ಸ್ ಏನಿದೆ ಇದು ಸರಿ. ಯಾವುದು ಅಂದರೆ 9ನೇ ಪ್ರಶ್ನೆಗೆ ನಮಗೆ ಈ ಒಂದು ಆನ್ಸರ್ ಸರಿಯಾಗುತ್ತೆ. 9ನೇ ಪ್ರಶ್ನೆಗೆ ಈ ಒಂದು ಆನ್ಸರ್ ತಪ್ಪಾಗುತ್ತೆ. ಯಾಕೆ ಅಂದರೆ ಇಮ್ಮಡಿ ಪುಲಿಕೇಶಿ ಮಹೇಂದ್ರವರ್ಮನಿಂದ ಸ್ಟಾರ್ಟ್ ಆದಂಥ ಕಲಹ ಪಲ್ಲವರ ದೊರೆಯಿಂದ ನರಸಿಂಹವರ್ಮ ಮತ್ತು 2ನೇ ನಂದಿವರ್ಮನನ್ನು 2ನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರಲ್ಲಿ ಸೋಲಿಸ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್. ಹಾಗಾದರೆ ನಮಗೆ 9ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇವಾಲಯಗಳು ಇಲ್ಲಿದೆ ನೋಡಿ. ಈ ಪರ್ಸಿ ಬ್ರೌನ್ರವರು, ಯಾರು ಪರ್ಸಿ ಬ್ರೌನ್ರವ್ರು ಏನು ಮಾಡ್ತಾರೆ, ಈ ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಐಹೊಳೆ ಇರ್ಬೋದು, ಬಾದಾಮಿ ಇರ್ಬೋದು, ಈ ಒಂದು ಪಟ್ಟದಕಲ್ಲು ಇರ್ಬೋದು. ಈ 3 ಸಹ ಎಲ್ಲಿದೆ ಅಂದರೆ ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ, ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬರುತ್ತೆ.
ನಮಗೆ ಮೇಗುತ್ತಿ ದೇವಾಲಯ ಮತ್ತು ದುರ್ಗಾ ದೇವಾಲಯ ಗೊತ್ತಿದೆ. ಐಹೊಳೆಯಲ್ಲಿ ಮೇಜರಾಗಿ ನಾವು ನೋಡಿರ್ತಕ್ಕಂತಹ ಅಥವಾ ನಾವು ಓದಿರ್ತಕ್ಕಂಥ ವಿಷಯಗಳ ಕುರಿತಾದರೆ ಈ ಮೇಗುತ್ತಿ ದೇವಾಲಯ ಇರ್ಬೋದು, ಮಾಲಗಿತ್ತಿ ದೇವಾಲಯ ಇರ್ಬೋದು, ವಿಶೇಷವಾಗಿ ಲಡ್ಕಾನ್ ದೇವಾಲಯ ಇರ್ಬೋದು, ಹಾಗೆ ಉಚ್ಚಮಲ್ಲಿ ದೇವಾಲಯ ಇರ್ಬೋದು, ಹಾಗೆ ದುರ್ಗಾ ದೇವಾಲಯ ಇರ್ಬೋದು. ಇವು ಫೇಮಸ್. ಇವು ಮೇಗುತ್ತಿ, ಮಾಲಗಿತ್ತಿ, ಲಡ್ಕಾನು, ಉಚ್ಚಮಲ್ಲಿ ಮತ್ತು ದುರ್ಗಾ ದೇವಾಲಯ. ಇಲ್ಲಿ ದುರ್ಗಾ ಟೆಂಪಲ್ ಇದೆ. ಮೇಗುತ್ತಿಯ ದೇವಾಲಯದ ಮೇಲೆ ರವಿಕೀರ್ತಿಯ ಐಹೊಳೆ ಶಾಸನ ಇದೆ. ಎ ಮತ್ತು 4 ಅಂದರೆ ಅಥವಾ 1 and 4, ಎ ಮತ್ತು ಡಿ ಎಲ್ಲಿದೆ ಅಂದರೆ ಇಲ್ಲಿದೆ ಆಪ್ಷನ್ಸಲ್ಲಿ. ನೋಡಿ, ಪಟ್ಟದಕಲ್ಲು ಬೇರೆ, ಐಹೊಳೆಯಲ್ಲಿ ಬೇರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ದೇವಾಲಯಗಳು ಐಹೊಳೆಯಲ್ಲಿ ನೀವು ಕೆಸೆಟ್ ಎಕ್ಸಾಮಿನೇಷನ್ಗೆ ಓದುವಾಗ ಈ ರೀತಿಯಾಗಿ ಚಾಪ್ಟರ್ ವೈಸ್ ಕ್ವಶನನ್ನು ಸಪ್ರೇಟ್ ಮಾಡ್ಕೋಬೇಕು. ಆವಾಗ ಆ ಚಾಪ್ಟರ್ಗಳಲ್ಲಿ ಎಲ್ಲೆಲ್ಲಿ ಪ್ರಶ್ನೆಗಳು ಬಂದಿರುತ್ತೋ ಆ ಕಂಟೆಂಟನ್ನು ಹೆಚ್ಚಾಗಿ ಓದ್ತಾ ಹೋದರೆ ನಿಮಗೆ ಕಡಿಮೆ ಅವಧಿಯಲ್ಲಿ ಬೇಗ ನೀವು ಕ್ವಶನ್ಸ್ ಆನ್ಸರನ್ನು MCQs ಆಗಿರೋದ್ರಿಂದ ಎಕ್ಸಾಮಿನೇಷನಲ್ಲಿ ನೀವು ಗುರುತಿಸ್ಬೋದು. ಕೆಳಗಿನ ಯಾವ ದೇವಾಲಯಗಳು ಐಹೊಳೆಯಲ್ಲಿವೆ? ಈಗ ತಾನೇ ಹೇಳಿದೆ ನಿಮಗೆ ಉಚ್ಚಮಲ್ಲಿ ಮತ್ತು ಲಡ್ಕಾನ್ ದೇವಾಲಯ. ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗುತ್ತೆ ನಮಗೆ, ಇನ್ನೂ ಡೀಟೇಲ್ಸಾಗಿ ಓದಬೇಕು ನೀವು. 2 ದೇವಾಲಯ, ಈ 1 ಮತ್ತು 2 ಸರಿಯಾಗಿದೆ. ನೋಡಿ, ವಿರೂಪಾಕ್ಷ ದೇವಾಲಯದ ಬಗ್ಗೆ ನಿಮಗೆ ಬೇಕು. ಈ ಒಂದು ಪಟ್ಟದ ಕಲ್ಲಿನಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ವಿರೂಪಾಕ್ಷ ದೇವಾಲಯ. 3 ಬಾರಿ ಏನು ಮಾಡ್ತಾನೆ, ಈ ಪಲ್ಲವರ ಮೇಲೆ ದಾಳಿ ಮಾಡಿ ಜಯಿಸ್ತಾನೆ. ಯಾರು ಅಂದರೆ 2ನೇ ವಿಕ್ರಮಾದಿತ್ಯ. ಈ 2ನೇ ವಿಕ್ರಮಾದಿತ್ಯ ಪಲ್ಲವರ ಈ 2ನೇ ಒಂದು ನಂದಿ ವರ್ಮನನ್ನು ಏನು ಮಾಡ್ತಾನೆ, ಸೋಲಿಸ್ತಾನೆ. ಹಾಗಾಗಿ ಈ 2ನೇ ವಿಕ್ರಮಾದಿತ್ಯನ ಮೊದಲ ಹೆಂಡತಿಯಾದಂತಹ ಈ ಒಂದು ಲೋಕ ಮಹಾದೇವಿ ಏನು ಮಾಡ್ತಾಳೆ, ಈ ಲೋಕೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಈ ಲೋಕೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ. ಇವನ 2ನೇ ಮದದಿಯಾದಂತಹ ಈ ಲೋಕ ಮಹಾದೇವಿಯ ಸಿಸ್ಟರ್ ತಂಗಿಯಾದಂತಹ ಈ ತ್ರೈಲೋಕ ಮಹಾದೇವಿ ಏನು ಮಾಡ್ತಾಳೆ, ಪಟ್ಟದ ಕಲ್ಲಲ್ಲಿ ಈ ಒಂದು ಮಲ್ಲಿಕಾರ್ಜುನ, ಯಾವುದು ಈ ಮಲ್ಲಿಕಾರ್ಜುನ ಟೆಂಪಲನ್ನು ನಿರ್ಮಾಣ ಮಾಡ್ತಾಳೆ. ಹಾಗಾಗಿ ನಮಗೆ ಐಹೊಳೆಯಲ್ಲಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ಗೊತ್ತಾಯಿತು. ಸರಿ ಯಾವುದಲ್ಲ ಅಂದರೆ ವಿರೂಪಾಕ್ಷ. ವಿರೂಪಾಕ್ಷ ಪಟ್ಟದ ಕಲ್ಲಲ್ಲಿದೆ. ಹಾಗೆ ಇದು ಒಂದು ಹಂಪಿಯಲ್ಲೂ ಸಹ ನಾವು ವಿರೂಪಾಕ್ಷ ದೇವಾಲಯವನ್ನು ಕಾಣ್ಬೋದು ಸ್ನೇಹಿತರೆ. ಎಸ್, ಹಾಗಾದರೆ 11ನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದ ಗುಹಾಂತರ ದೇವಾಲಯಗಳು ಯಾವುದು? ನಮಗಿಲ್ಲಿ ಕೈಲಾಸ ಅಂತ ಒಂದು ಗೊತ್ತಾಯಿತು, ಸಿ. ನಮಗೆ ಇದು ಆನ್ಸರ್ ಆಗಿರಬೇಕು, ಇಲ್ಲ ಇದು ಆನ್ಸರ್ ಆಗಿರಬೇಕು. ಇದು ಅಲ್ಲ ಅಂತ ಗೊತ್ತಾಯಿತು. ಆವಾಗ ನೋಡಿ, ಬಾದಾಮಿ ಚಾಲುಕ್ಯರು 4 ಗುಹೆಗಳು ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೇಳಿರೋದು ಕೇವ್ಸ್, ಗುಹಾ ದೇವಾಲಯಗಳು. ನೋಡಿ, ಅಜಂತ ಅಂತಕ್ಕಂಥದ್ರಲ್ಲಿ ನಾವು 29ರಿಂದ ಒಂದು 30 ಗುಹೆಗಳನ್ನು ನೋಡ್ಬೋದು. ಫಸ್ಟ್ ಇದು ಶಾತವಾಹನರ ಕಾಲದಲ್ಲಾಯಿತು, ಹಾಗೆ ವಾಕಟಕರ ಕಾಲದಲ್ಲಾಯಿತು, ಹಾಗೆ ಗುಪ್ತರ ಕಾಲದಲ್ಲಿ, ಹಾಗೆ ಬಾದಾಮಿ ಚಾಲುಕ್ಯರು ಇವರ ಕಾಲದಲ್ಲಿ ಬಿಲ್ಟ್ ಆದದ್ದು ಈ ಅಜಂತ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಈ ಅಜಂತದಲ್ಲಿ ನಮಗೆ ವಿಶೇಷವಾಗಿ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು, ಈ ಬೂದಿಸತ್ವ ಅಂತಕ್ಕಂಥ ಪದ್ಮಿನಿ ಅಂತಕ್ಕಂಥದ್ದೇನಿದೆ, ಬೂದಿಸತ್ವ ಪದ್ಮಿನಿ 1ನೇ ಕೇವ್ಸಲ್ಲಿ 1ನೇ ಗುಹೆಯಲ್ಲಿರ್ತಕ್ಕಂಥ ಚಿತ್ರ ಬೂದಿಸತ್ವ ಪದ್ಮಿನಿ ಅಂತ. ನೋಡಿ, ಇದು ಮಹಾರಾಷ್ಟ್ರದಲ್ಲಿದೆ ಅಂತ ಗೊತ್ತಿರಬೇಕು. ಇದರಲ್ಲಿ ಹೆಚ್ಚು ವಿಗ್ರಹಗಳು ಮಹಾಯಾನಕ್ಕೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕು. ಈ ಅಜಂತ ಆಗಿರೋದು ಶಾತವಾಹನ, ವಾಕಟಕ, ಗುಪ್ತ ಮತ್ತು ಬಾದಾಮಿ ಚಾಲುಕ್ಯ ಡೈನೆಸ್ಟಿಯಲ್ಲಿ. ಹಾಗಾದರೆ ಇವೆರಡೂ ಅಲ್ಲ ಅಂತ ಗೊತ್ತಾಯಿತು. ಹಾಗಾದರೆ ನಮಗೆ ಸಿ ಮತ್ತು ಡಿ ಎಲ್ಲಾದರೂ ಇದೆಯಂತ ನೋಡಿ. ಸಿ ಮತ್ತು ಡಿ ಇಲ್ಲಿದೆ. ಸಿ ಮತ್ತು ಡಿ ಎಲ್ಲಿದೆ? ಇಲ್ಲಿದೆ. ಎಲ್ಲೋರದಲ್ಲಿ ನಾವು 34 ದೇವಾಲಯಗಳನ್ನು ಅಥವಾ ಗುಹೆಗಳನ್ನು ಕಾಣ್ಬೋದು. ಇದು 1ನೇ ಕೃಷ್ಣನ ಕಾಲದಲ್ಲಿ ಆಯಿತು ರಾಷ್ಟ್ರಕೂಟರ. ಹಾಗೆ ಎಲಿಫ್ಯಾಂಟದಲ್ಲಿ 7 ಗುಹೆಗಳನ್ನು ನಾವು ನೋಡ್ಬೋದು. ಎಲಿಫ್ಯಾಂಟದಲ್ಲಿ ಎಷ್ಟು? 7 ಗುಹೆಗಳನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಈ ವಿಷಯಗಳು ಕೈಲಾಸ ಪರ್ವತವನ್ನು ಒತ್ತಿರುವಂತೆ, ಎಲಿಫ್ಯಾಂಟ್ ಆನೆಯನ್ನು ಎತ್ತಿರುವಂತೆ, ಅಜಂತ, ಎಲ್ಲೋರ, ಎಲಿಫ್ಯಾಂಟ್ ಈ 3 ಸಹ ಮಹಾರಾಷ್ಟ್ರದಲ್ಲಿದೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಕೆಳಗಿನ ಪಟ್ಟಿಯನ್ನು ಹೊಂದಿಸಿರಿ ಅಂತ ನೋಡಿ. ಮತ್ತೆ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ದೇವನ ಭಟ್ಟ, 1ನೇ ಕೃಷ್ಣ, ಹಾಗೆ ಚಂದೇಶ್ವರ, ಮಿತ್ತ ಮಿಶ್ರ ಅಂತ ಕೊಟ್ಟಿದ್ದಾರೆ. ನಮಗೆ ಒಂದು ಭಾಳ ಸಿಂಪಲಾಗಿ ಐಡೆಂಟಿಫೈ ಆಗುತ್ತೆ. ಯಾವುದು ಅಂದರೆ 758ರಿಂದ 773. ಯಾಕೆ ಅಂದರೆ ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಾಣ ಆಗಿದ್ದು 771ರಲ್ಲಿ ಸಾಮಾನ್ಯ ಶಕದಲ್ಲಿ ಏನಾಗುತ್ತೆ, ಅದು ನಿರ್ಮಾಣ ಆಗುತ್ತೆ. ಹಾಗಾಗಿ ನಮಗಿಲ್ಲಿ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ನೆಕ್ಸ್ಟು
ದೇವಭಟ್ಟನ ಬಗ್ಗೆ ಸ್ವಲ್ಪ 73. ನೆಕ್ಸ್ಟ್ ಆದಮೇಲೆ 73ರಿಂದ 80 ದೇವಭಟ್ಟ ಇಲ್ಲಿ ಬರ್ತಾನೆ. 3ನೇ ಆಪ್ಷನ್ ದೇವಭಟ್ಟ. ಹಾಗಾಗಿ ದೇವಭಟ್ಟ ಮತ್ತು 1ನೇ ಕೃಷ್ಣ ಗೊತ್ತಾದರೆ ನಮಗೆ 4 ಮತ್ತು 2ರಲ್ಲಿ ಇದೇ ಆನ್ಸರ್ ಅಂತ ಹಾಕ್ಬೋದು. ಯಾವುದು ಇದೇ ಆನ್ಸರ್ ಅಂತ ಹಾಕ್ಬೋದು. ಈ ಥರ್ಡ್ ಒನ್ ಏನಿದೆ ಇದು ಸರಿಯಾದ ಉತ್ತರ. ರಾಷ್ಟ್ರಕೂಟರ ಆಡಳಿತಕ್ಕೆ ಸಂಬಂಧಿಸಿದಂಥ 1ನೇ ಕೃಷ್ಣ ಏನು ಮಾಡ್ತಾನೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಯಾವ ಕನ್ನಡದ ಕೃತಿಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದವು? ನೋಡಿ, ಈ ಒಂದು ಒಡ್ಡಾರಾಧನೆ ಈ ಶಿವಕೋಟ್ಯಾಚಾರ್ಯ, ಯಾರು ಶಿವಕೋಟ್ಯಾಚಾರ್ಯನ ಕಾಲದಲ್ಲಂತ ಕನ್ನಡದ ಒಂದು ಗದ್ಯ ಕೃತಿ ಅಂತ ಕರಿತೀವಿ. ಯಾವುದು ಗದ್ಯ ಕೃತಿ, ಯಾವುದು ಅಂದರೆ ಒಡ್ಡರಾಧನೆ. ಇದು ಸರಿಯಾಗಿದೆ. ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಂಥದ್ದು ಅಥವಾ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಶ್ರೀ ವಿಜಯ. ಇದು ಕನ್ನಡದ ಮೊದಲ ಉಪಲಬ್ಧ ಮತ್ತು ಲಾಕ್ಷಣಿಕ ಮತ್ತು ಪದ್ಯ ಕೃತಿ ಅಂತ ಗೊತ್ತಿರಬೇಕು ನಿಮಗೆ. ಯಾವುದು ಪದ್ಯ ಕೃತಿ ಅಂತ ಗೊತ್ತಿರಬೇಕು. ಇವೆರಡೂ ಸಹ ಕನ್ನಡದಲ್ಲಿದೆ. ಎ ಬಿ ಇದೆ ಅಂತ ನೋಡಿ ಎಲ್ಲಾದರೂ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಇವೆರಡು ಸರಿ, ಇವೆರಡು ಸರಿ. ಪುರಾಣ ನಿಮಗೆ ಗೊತ್ತಿದೆ. ಈ ಒಂದು ನೀತಿ ವಾಕ್ಯಾಮೃತ ಅಂತಕ್ಕಂಥದ್ದೇನಿದೆ ಇದ್ರ ಬಗ್ಗೆನೂ ನಮಗೆ ಗೊತ್ತಿರಬೇಕು. ನೀತಿ ವಾಕ್ಯಾಮೃತ ಸೋಮದೇವ ಸೂರಿ ಅಂತಕ್ಕಂಥವ್ನು ಇದು ಬರೆದಂಥನ್ನು. ಸೋಮದೇವ ಸೂರಿ ಸ್ಯಾನ್ಸ್ಕ್ರಿಟಲ್ಲಿ ಬರೀತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೋಮದೇವ ಸೂರಿ. ಎಸ್, ಒಡ್ಡಾರಾಧನೆ ಮತ್ತು ಕವಿರಾಜ ಮಾರ್ಗದ ಬಗ್ಗೆ ನೀವು ಹೆಚ್ಚಾಗಿ ತಿಳಿದಿರ್ತೀರ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್, ಈ ಕೆಳಕಂಡ ಗುಂಪುಗಳನ್ನು ಗುರುತಿಸಿ ಅಂತ. ಅವಂತಿ ಅಂತಕ್ಕಂಥದ್ದು ಶಾತವಾಹನರ ಕಾಲ, ಆಂಧ್ರ ಪ್ರದೇಶ. ನಮಗೆ A3 ಎಲ್ಲಾದರೂ ಇದೆಯಾ ನೋಡಿ. ಎಗೆ 3 ಇಲ್ಲೂ ಇದೆ, ಎಗೆ 3 ಇಲ್ಲೂ ಇದೆ. ಹಾಗಾದರೆ ಎಲ್ಲೋರದ ಕೈಲಾಸನಾಥ ಈಸಿ ಇರುತ್ತೆ ತಗೊಳ್ಳಿ. ಎಲ್ಲೋರದ ಕೈಲಾಸನಾಥ ರಾಷ್ಟ್ರಕೂಟರು ಅಂತ. ಹಾಗಾದರೆ ಈಗೆ 2 ಎಲ್ಲಾದರೂ ಇದೆಯಾ ನೋಡಿ. ಈಗೆ 2 ಇಲ್ಲೂ ಇದೆ, ಆದರೆ ಇಲ್ಲಿಲ್ಲ. ಹಾಗಾದರೆ ಇದೇ ಆನ್ಸರ್ ಅಂತ ನಾವು ಗೆಸ್ ಮಾಡ್ಬೋದು. ಹಾಗೆ ಬಾಬರ್ ಗುಡ್ಡ ಗುಹೆಗಳು ಅಥವಾ ಎಲ್ಲಿ ಬರುತ್ತೆ, ಇದು ಅಶೋಕನ ಕಾಲದಲ್ಲಿ ಬಿಹಾರದಲ್ಲಿ ಬರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ಗಳು. ನಮಗೆ ಈ ಬಿಗೆ 4 ಎಲ್ಲಿದೆ ಅಂದರೆ ಇಲ್ಲಿದೆ. ಪೇಶಾವರ ಗಾಂಧಾರ ಕಲೆಗೆ ಸುಮಾರು ಹೆಸರುವಾಸಿಯಾದಂಥದ್ದು. ಗಾಂಧಾರ ಕಲೆ ಪರಿಚಯ ಆಗಿದ್ದು ಕನಿಷ್ಕನಿಂದ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಈಗೆ 1 ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾಗಿ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ಇದು ಸಹ ನಿಮಗೆ ಗೊತ್ತಿರಲಿ. ನೋಡಿ, 15ನೇ ಪ್ರಶ್ನೆಗೆ ಸಂಬಂಧಿಸಿದಂಥ ವಿಚಾರಗಳು ನಿಮಗೆ ಗೊತ್ತಿರಲಿ. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಎಲ್ಲೋರದಲ್ಲಿರುವ ಕೈಲಾಸನಾಥ ದೇವಾಲಯ ಮತ್ತು ಕಾಂಚೀಪುರದಲ್ಲಿರುವ ಕೈಲಾಸನಾಥ ದೇವಾಲಯ. ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ 1ನೇ ಕೃಷ್ಣ ಏನು ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ, ರಾಷ್ಟ್ರಕೂಟರ ದೊರೆ 771ರಲ್ಲಿ. ಹಾಗಾದರೆ ಕಂಚಿಯಲ್ಲಿರ್ತಕ್ಕಂಥ ದೇವಾಲಯವನ್ನು ಈ ಒಂದು 2ನೇ ನರಸಿಂಹವರ್ಮ ಏನು ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ, ಪಲ್ಲವರ ದೊರೆ. ಇದೆಷ್ಟರಲ್ಲಿ ಅಂದರೆ 700ರಲ್ಲಿ. ಹಾಗಾದರೆ ಫಸ್ಟ್ ಆಗಿದ್ದು ಕಂಚಿದು, ನಂತರ ಆಗಿದ್ದು ಅಂತಕ್ಕಂಥದ್ದು ಯಾವುದು ಅಂದರೆ ಎಲ್ಲೋರದಲ್ಲಿರ್ತಕ್ಕಂತಹ ಕೈಲಾಸನಾಥ ದೇವಾಲಯ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ. ಎಸ್, ಈ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾನೆ. ಒಂದು ಇಟ್ಟಿಗೆಯಿಂದ ಕಟ್ಟಲಾಗಿದೆ, ಮತ್ತೊಂದನ್ನು ಕಲ್ಲಿನಿಂದ ದಿಂಡು ಅಂದರೆ ದಿಂಡುಗಳಿಂದ ಕಟ್ಟಲಾಗಿದೆ. ಒಂದು ಚಾವುಂಡರಾಯನಿಂದ ನಿರ್ಮಾಣವಾಯಿತು, ಮತ್ತೊಂದು ಮಯೂರ ಶರ್ಮನಿಂದ ನಿರ್ಮಾಣವಾಯಿತು. ನೋಡಿ, ಇಲ್ಲಿ ಕಾಂಚೀಪುರದಲ್ಲಿನ ದೇವಾಲಯ ಡ್ರೆಸ್ಸಿಂಗ್ ಕಲ್ಲುಗಳು ಅಂದರೆ ರೆಡಿ ಕಲ್ಲುಗಳಿಂದ ನಿರ್ಮಾಣ ಆಯಿತು. ನೆಕ್ಸ್ಟ್ ಎಲ್ಲೋರದ ದೇವಾಲಯ ಏಕ ಬಂಡೆ ಅಥವಾ ಏಕಶಿಲೆಯಲ್ಲಿ ಏನಾಯ್ತದು, ಎಲ್ಲೋರದ ದೇವಾಲಯ ಬಂಡೆ ಅಗೆದು ಮಾಡಲಾಗಿದೆ ಅಥವಾ ಏಕಶಿಲೆಯಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ನಮಗೆ ಈ ಒಂದು ಪಾಯಿಂಟು ಮುಖ್ಯ. ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದು ವ್ಯತ್ಯಾಸ ಯಾವುದು ಅಂದರೆ ಇದೇ ವ್ಯತ್ಯಾಸ. ಒಂದು ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿದರು, ಮತ್ತೊಂದು ಬಾದಾಮಿ ಚಾಲುಕ್ಯರು. ತಪ್ಪು. ಈ ಕಂಚೀಪುರದಲ್ಲಿರ್ತಕ್ಕಂಥ ತಮಿಳುನಾಡಿನಲ್ಲಿ 2ನೇ ನರಸಿಂಹವರ್ಮ ನಿರ್ಮಾಣ ಮಾಡ್ತಾನೆ. ಇದನ್ನು ರಾಷ್ಟ್ರಕೂಟರ 1ನೇ ಕೃಷ್ಣ ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ನೆಕ್ಸ್ಟ್ ಸ್ನೇಹಿತರೆ, 17ನೇ ಪ್ರಶ್ನೆ ಹೀಗಿದೆ. ಮತ್ತು ನಮಗೆ ಲಕ್ಕುಂಡಿ ಗದಗದ ಮೇಲೆ ಕೇಳ್ತಾ ಹೋಗಿದ್ದಾರೆ, ಅಥವಾ ಇಟಗಿ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಏನು ಪ್ರಶ್ನೆಗಳು ನಮಗೆ ಬಂದಿರ್ಬೋದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೋಡಿ, ನಮಗೆ ಲಕ್ಕುಂಡಿ ಇದೆ. ಲಕ್ಕುಂಡಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿ. ಈ ಗದಗದಲ್ಲಿ ಈ ಕಾಶಿ ವಿಶ್ವೇಶ್ವರ ದೇವಾಲಯ ಸರಿ ಇದೆ. ನೋಡಿ, ಇಟಗಿ ಅಂದರೆ ನಿಮಗೆ ಗೊತ್ತಿದೆ, ಈ ಕೊಪ್ಪಳ. ಎಲ್ಲಿ ಅಂದರೆ ಈ ಕೊಪ್ಪಳದ ಇಟಗಿಯಲ್ಲಿ ಮಹಾದೇವ ದೇವಾಲಯ, ಕುರುವಟ್ಟಿ ಅಂತ. ಈಗ ನಿಮಗೆ ಬಳ್ಳಾರಿ ಇತ್ತು, ವಿಜಯನಗರ ಡಿಸ್ಟಿಕ್ ಬರುತ್ತೆ. ಮಲ್ಲಿಕಾರ್ಜುನ ದೇವಾಲಯ ಕಟ್ಟಲಾಯಿತು. ಇದು ಸರಿ ಇದೆ. ಇಲ್ಲಿ ಎ ಸರಿ ಇದೆ. ಏನಾಗಿದೆ,
ಎ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. 6ನೇ ವಿಕ್ರಮಾದಿತ್ಯನ ಪ್ರಸಿದ್ಧ ಶಿಲ್ಪಿ ಕೇದಾರೋಜನು ಈ ಪ್ರಸಿದ್ಧ ದೇವಾಲಯಗಳನ್ನು ರೂಪಿಸಿದನು ಅಂತಕ್ಕಂಥದ್ದು. ಆದರೆ ಇಲ್ಲಿ 6ನೇ ವಿಕ್ರಮಾದಿತ್ಯ ಬರೋದಿಲ್ಲಿ ಅಂದರೆ ಕಲ್ಯಾಣಿ ಚಾಲುಕ್ಯರಲ್ಲಿ ಬರೋದು 6ನೇ ವಿಕ್ರಮಾದಿತ್ಯ. ಇವನಿಗೆ ಏನು ವಿಕ್ರಮಶಕೆ ಅಂತಕ್ಕಂಥದ್ದು ಬಂತು 1076ರಲ್ಲಿ. ಆದರೆ ಕೇದಾರೋಜ ಅಂತಕ್ಕಂತಹ ಒಬ್ಬ ಪೊಯೆಟ್ ಅಥವಾ ಶಿಲ್ಪಿ ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ಇವನು ಹೊಯ್ಸಳರ ಕಾಲದಲ್ಲಿ ಬರ್ತಾನೆ. ಹಾಗಾದರೆ ಎ ಸರಿ, ಆರ್ ಇಲ್ಲಿ ತಪ್ಪಾಗಿದೆ. ಎ ಸರಿ, ಆರ್ ತಪ್ಪಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎ ಸರಿ, ಆರ್ ತಪ್ಪಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು ವಿಚಾರ. ನೋಡಿ, 17ಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಮಗಿಲ್ಲಿ ಆಯಿತು. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ 17 ಆದಮೇಲೆ 18ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಕನ್ನಡ ಕೃತಿಗಳು ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಸೇರಿವೆ ಅಂತ. ನೋಡಿ, ಕನ್ನಡದ ಕೃತಿಗಳನ್ನು ಮಾತ್ರ ಕೇಳಿದನಲ್ಲಿ. ಕನ್ನಡದ ಕೃತಿ ಮನಸ್ಸೋಲ್ಲಾಸ ಅಂತಕ್ಕಂಥದ್ದು ನಮಗೆ ಈ ಮನಸ್ಸೋಲ್ಲಾಸ ಕೃತಿ ಏನಿದೆ 3ನೇ ಸೋಮೇಶ್ವರನ ಕಾಲದಲ್ಲಿ ಆದಂಥದ್ದು. ನೋಡಿ, ಈ 3ನೇ ಸೋಮೇಶ್ವರನ ಕಾಲದಲ್ಲಾದಂಥ ಮನಸ್ಸೋಲ್ಲಾಸ ಯಾವ ಭಾಷೆಯಲ್ಲಿದೆ? ಸಂಸ್ಕೃತದಲ್ಲಿದೆ. ಇದನ್ನು ಅಭಿಲಾಷ ತೀರ್ಥ ಚಿಂತಾಮಣಿ ಅಂತಲೂ ಕರಿತೀವಿ. ಎಸ್, ನೋಡಿ ಇಲ್ಲಿ ನಮಗೆ ಧರ್ಮಾಮೃತ ಅಂತಕ್ಕಂಥದ್ದು ನಯಸೇನ ಬರೆದಂತಹ ಈ ಒಂದು ನಯಸೇನ ಬರೆದಂಥ ಧರ್ಮಾಮೃತ ಏನಿದೆ ಕನ್ನಡದಲ್ಲಿದೆ, ಇದಕ್ಕೆ ಸಂಬಂಧಿಸಿದೆ. ಇದು ರೈಟ್ ಆನ್ಸರು. ನಮಗಾಗಾದರೆ ಬಿ ಇಲ್ಲಿದೆ, ಮತ್ತು ಫಸ್ಟ್ ಆಪ್ಷನ್ ಇದು ತಪ್ಪು ಅಂತ ಗೊತ್ತಾದಾಗ ಇಲ್ಲಿ 3 ಇದೆ ಸಮಯ ಪರೀಕ್ಷೆ. ಆಗ ಈಗ ತಾನೇ ಹೇಳಿದೆ ಸಂಸ್ಕೃತದಲ್ಲಿರ್ತಕ್ಕಂತಹ ಒಂದು ನೀತಿ ವಾಕ್ಯಾಮೃತ ಯಾವುದು ಅಂದರೆ ಈ ಒಂದು ಸೋಮದೇವ ಸೂರಿ ಬರೆದಿರ್ತಕ್ಕಂಥದ್ದು ನೀತಿ ವಾಕ್ಯಾಮೃತ. ಇದು ಸ್ಯಾನ್ಸ್ಕ್ರಿಟಲ್ಲಿದೆ. ಮನಸ್ಸೋಲ್ಲಾಸ ಸ್ಯಾನ್ಸ್ಕ್ರಿಟಲ್ಲಿದೆ, ಇದು ಸ್ಯಾನ್ಸ್ಕ್ರಿಟಲ್ಲಿದೆ. ಧರ್ಮಾಮೃತ ಮತ್ತು ಸಮಯ ಪರೀಕ್ಷೆ ಇವೆರಡು ಕನ್ನಡದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ರೈಟ್ ಹಾಕ್ಬೋದು. ಬಿ ಮತ್ತು 3 ಏನಿದೆ ಅಥವಾ 2 ಆ್ಯಂಡ್ 3 ಏನಿದೆ ಅಥವಾ ಬಿ ಆ್ಯಂಡ್ ಸಿ ಏನಿದೆ ಅದು ರೈಟ್ ಆನ್ಸರ್ ಅಂತ ನಮಗೆ ಗೊತ್ತಾಗಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ರಾಜಾದಿತ್ಯ ಪ್ರಮುಖ ಕೃತಿಗಳು. ರಾಜಾದಿತ್ಯ ಯಾರ ಆಸ್ಥಾನದಲ್ಲಿದ್ದ ಅಂತ ನಮಗೆ ಗೊತ್ತಿರಬೇಕು. ರಾಜಾದಿತ್ಯ ಯಾರ ಆಸ್ಥಾನದಲ್ಲಿ ಇದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಈಗ ಕರ್ನಾಟಕ ಕಲ್ಯಾಣ ಕಾರಕದ ಬಗ್ಗೆ, ವ್ಯವಹಾರ ಗಣಿತ, ಲೀಲಾವತಿಯ ಬಗ್ಗೆ. ನೋಡಿ, ನಮಗೆ ರಾಜಾದಿತ್ಯನ ವ್ಯವಹಾರ ಗಣಿತ ಮತ್ತು ಲೀಲಾವತಿಯ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇದು ರಾಜಾದಿತ್ಯನ ಕೃತಿಗಳು ಅಂತ ಗೊತ್ತಿರಬೇಕು. ಬಿ ಸಿ ಅಂದರೆ ನಮಗೆ 2 ಮತ್ತು 3 ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾದಂಥ ಒಂದು ವಿಚಾರ ಅಂತಕ್ಕಂಥದ್ದು. ನೆಕ್ಸ್ಟ್ ಹಾಗಾದರೆ ಈ ಕರ್ನಾಟಕ ಕಲ್ಯಾಣ ಕಾರಕ ಅಂತಕ್ಕಂಥ ಕೃತಿಯನ್ನು ಯಾರು ಬರೆದಾರೆ ಅಂದರೆ ಜಗದಾಳ ಅಂತಕ್ಕಂಥದ್ದು ಬರೆದಾನೆ. ಯಾರು? ಜಗದಾಳ ಸೋಮದೇವ ಅಂತಕ್ಕಂಥವನು ಬರೆದಿದ್ದಾನೆ, ಜಗದಾಳ ಸೋಮದೇವ. ನೆಕ್ಸ್ಟ್ ಅದೇ ರೀತಿಯಾಗಿ ನಮಗೆ 19ನೇ ಪ್ರಶ್ನೆಗೆ ಇದು ಉತ್ತರ ಗೊತ್ತಾಯಿತು. ಮತ್ತು ಈ ಕಾಲದಲ್ಲಿ ಬರೆದಂಥ ವ್ಯವಹಾರ ಗಣಿತ ಇರ್ಬೋದು, ಇವೆಲ್ಲ ಹೊಯ್ಸಳರ ಕಾಲದಲ್ಲಿ ಹೇಗೆ ರಚನೆ ಆಯಿತು ಅಂತಕ್ಕಂಥದ್ದು ಗೊತ್ತಿರಲಿ. ಈ ಕೆಳಗಿನ ಯಾವ ದೇವಾಲಯಗಳು ಲಕ್ಕುಂಡಿ ಗದಗದಲ್ಲಿರ್ತಕ್ಕಂತಹ ಈ ಒಂದು ಗದಗದ ಲಕ್ಕುಂಡಿಯಲ್ಲಿವೆ ಅಂತ. ನನ್ನೇಶ್ವರ ದೇವಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯ ಅಂತ ನಾನು ಹೇಳಿದೆ. ಕಾಶಿ ವಿಶ್ವೇಶ್ವರ ದೇವಾಲಯ ಮತ್ತು ನನ್ನೇಶ್ವರ ದೇವಾಲಯ ಏನಾಗಿದೆ, ಇವೆರಡೂ ಸಹ ಗದಗದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 20ನೇ ಪ್ರಶ್ನೆಗೆ ಎ ಮತ್ತು ಸಿ ಎಲ್ಲಾದರೂ ಇದೆಯಾ ಅಂತ ನೋಡಿ. 20ನೇ ಪ್ರಶ್ನೆಗೆ ಎ ಮತ್ತು ಸಿ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಎ ಮತ್ತು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ ಇಲ್ಲಿ ಕದನಗಳ ಬಗ್ಗೆ ಕೊಟ್ಟಿದ್ದಾನೆ ನಮಗೆ. ಇಲ್ಲಿ ಈ ಒಂದು ಪಲ್ಲವ ಚೋಳ ಮತ್ತು ಇವರುಗಳ ನಡುವೆ ನಡೆದಂಥ ಒಂದು ಚೋಳರ ನಡುವೆ ರಾಷ್ಟ್ರಕೂಟರ ನಡುವೆ ನಡೆದಂಥ ಕದನಗಳ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಕೊಪ್ಪಂ ಕದನ ಅಂತಕ್ಕಂಥದ್ದು ಎಷ್ಟರಲ್ಲಿ ನಡೀತು? ಕೊಪ್ಪಂ ಕದನ 1054ರಲ್ಲಿ ಕೊಪ್ಪಂ ಕದನ ಅಂತಕ್ಕಂಥದ್ದು ನಡೀತು. ಇದು ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ಬೇಕು ನಮಗೆ. ಕೊಪ್ಪಂ ಕದನ ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ಬೇಕು. ಈ 1ನೇ ರಾಜಾದಿ ರಾಜ ಚೋಳ ಅಂತಕ್ಕಂಥವ್ರ ನಡುವೆ, ಮತ್ತು ನಮಗೆ ಇಲ್ಲಿ ಯಾರು 1ನೇ ಸೋಮೇಶ್ವರನ ನಡುವೆ ನಡೆದಂಥದ್ದು ಯಾರು? ಈ 1ನೇ ಸೋಮೇಶ್ವರ ಏನಿದ್ದಾನೆ ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರನ ನಡುವೆ ನಡೆದಂಥದ್ದು 1ನೇ ಸೋಮೇಶ್ವರ ಗೆಲ್ತಾನೆ. ನೋಡಿ, ನಮಗೆ ಸೊರಟೂರು ಯುದ್ಧ ಅಂತಕ್ಕಂಥದ್ದೇನಿದೆ 1190ರಲ್ಲಿ ಸೊರಟೂರು ಅಂತಕ್ಕಂಥದ್ದು. ಈ ಕನ್ಯಗಾಲದ ಯುದ್ಧ ಅಂತಕ್ಕಂಥದ್ದೇನಿದೆ, ಈ ಕನ್ಯಗಾಲದ ಯುದ್ಧ ಅಂತಕ್ಕಂಥದ್ದು 1118ರಲ್ಲಿ ನಡೆಯುತ್ತೆ. ಇದು ವಿಷ್ಣುವರ್ಧನ ಮತ್ತು ಈ ಒಂದು 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ನಡುವೆ ನಡೆಯುತ್ತೆ.
ನೆಕ್ಸ್ಟು ತೊಕ್ಕಳಂ ಯುದ್ಧ ಅಂತಕ್ಕಂಥದ್ದು ಗೊತ್ತಿದೆ, 949ರಲ್ಲಿ ಈ ಕದನ ನಡೆಯುತ್ತೆ. ರಾಷ್ಟ್ರಕೂಟರ 3ನೇ ಕೃಷ್ಣ ಏನಿದ್ದಾನೆ, ಈ 3ನೇ ಕೃಷ್ಣ ಮತ್ತು ಈ ಒಂದು ಚೋಳರ 1ನೇ ಪಾರಂತಕ, ಯಾರು ಈ 1ನೇ ಪಾರಂತಕನ ನಡುವೆ ನಡೆಯುತ್ತೆ. ಹಾಗಾದರೆ ನಮಗೆ ಡಿ ಫಸ್ಟು ಅಂತ ಇಲ್ಲಿ ಗೊತ್ತಾಯಿತು, ಡಿ ಫಸ್ಟು ಅಂತ ಗೊತ್ತಾಯಿತು. ಹಾಗೆ ಎ ಸೆಕೆಂಡ್ ಅಂತ ಗೊತ್ತಾಯಿತು. ನೋಡಿ, ಡಿ ಫಸ್ಟ್ ಇಲ್ಲಿದೆ, ಎ ಸೆಕೆಂಡ್ ಇಲ್ಲಿದೆ. ಹಾಗಾದರೆ 3 ಮತ್ತು 2. ಈಗ ನಾವು ಬರೆದಿರ್ತಕ್ಕಂಥ ಇಯರು ಸಹ ಕರೆಕ್ಟಾಗಿದೆ, ಈಗ ಗೊತ್ತಾಯಿತು. ನಿಮಗೆ ಕೊಪ್ಪಂ ಕದನದಲ್ಲಿ ಯಾರು ಗೆದ್ದು 1ನೇ ಸೋಮೇಶ್ವರದ ಬಗ್ಗೆ ಗೆದ್ದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಅದೇ ಇಲ್ಲಿ 3ನೇ ಸೋಮೇಶ್ವರ ಮತ್ತು ಗಂಗರ ದೊರೆ ಗೆದ್ದಿದ್ರ ಬಗ್ಗೆ ಗೊತ್ತಿರಬೇಕು. ವಿಷ್ಣುವರ್ಧನ ಮತ್ತು 6ನೇ ವಿಕ್ರಮಾದಿತ್ಯನ ಕೆನ್ನಿಗಾಲ್ ಕದನದ ಬಗ್ಗೆ ನಿಮಗೆ ಸಹ ಗೊತ್ತಿರಬೇಕು. 21ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿ, ಇಲ್ಲಿ ಕೆಳಗಿನ ದೇವಾಲಯಗಳ ಪೈಕಿ ಹೊಯ್ಸಳರಿಂದ ನಿರ್ಮಿಸಲಾಗಿರ್ತಕ್ಕಂಥದ್ದು ಯಾವುದು? ಸೋಮನಾಥಪುರದ ಚೆನ್ನಕೇಶವ ದೇವಾಲಯ, ಹಾಗೆ ಐಹೊಳೆಯ ಲಡ್ಕಾನ್ ದೇವಾಲಯ, ಬೆಂಗಳೂರಿನ ಸೋಮೇಶ್ವರ ದೇವಾಲಯ. ನೋಡಿ, ಇಲ್ಲಿ ಸೋಮನಾಥಪುರ ಅಂತಕ್ಕಂಥದ್ದು ಈಗ ನಮಗೆ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿರ್ತಕ್ಕಂತಹ ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು ಮತ್ತು ಮೈಸೂರಿನ ಸೋಮನಾಥಪುರ ಇರ್ಬೋದು. ಇದು ಹೊಯ್ಸಳರ ಕಾಲದಲ್ಲಿ ಆಗಿದ್ದು. ಐಹೊಳೆ ಆಗಿದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಆಗಿದ್ದು ಯಾರ ಕಾಲದಲ್ಲಿ? ಚೋಳರ ಕಾಲದಲ್ಲಿ ಆದಂಥದ್ದು. ಹಾಗಾಗಿ ಇಲ್ಲಿ ಎ ಮಾತ್ರ ಸರಿ ಅನ್ನೋದು ಗೊತ್ತಿರಬೇಕು ನಿಮಗೆ. ಯಾವುದು? ಎ ಮಾತ್ರ ಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ದರೆ ಸಾಕು. ನೆಕ್ಸ್ಟ್, ರಾಜವಂಶಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಚೋಳರಿಗೆ ಸಂಬಂಧಿಸಿದಂತೆ ಚೋಳರ ರಾಜಧಾನಿ ತಾಂಜಾವೂರು. ಮೊದಲು ಚೋಳರ ರಾಜಧಾನಿ ಯಾವುದು ಅಂದರೆ ಉರೈಯೂರು ಅಂತಕ್ಕಂಥದ್ದು, ಕರಿಕಾಳ ಚೋಳ. ಆದರೆ ವಿಜಯಾದಿತ್ಯ ಚೋಳನ ಕಾಲದಲ್ಲಿ ಏನಾಗುತ್ತೆ? ತಾಂಜಾವೂರು ಆಗುತ್ತೆ. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ಇತ್ತು. ಪಾಂಡ್ಯರ ರಾಜಧಾನಿ ಮಧುರೈ ಇತ್ತು. ರಾಷ್ಟ್ರಕೂಟರ ರಾಜಧಾನಿ ಮಾಳ್ಯಕೇಟ ಇತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಹಾಗಾದರೆ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಏನು ಹೇಗೆ 4 ಇಲ್ಲಿ ಬರುತ್ತೆ ಅಂತಕ್ಕಂಥದ್ದು, ಇದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತಕ್ಕಂಥದ್ದು. ರಾಷ್ಟ್ರಕೂಟರು ಮಾಳ್ಯಕೇಟ ಅಂತಕ್ಕಂಥದ್ದು ಗೊತ್ತಾಯಿತು ಸ್ನೇಹಿತರೆ. ನೋಡಿ, ಇದೇ ರೀತಿಯಾಗಿ ಮುಂದೆ ಹೊಯ್ಸಳರ ಕಾಲದ ಪ್ರಸಿದ್ಧ ಮಲ್ಲಿತಮ್ಮ ಅಂತಕ್ಕಂಥವನು ಶಿಲ್ಪಿಗಳ ಬಗ್ಗೆ ಕೇಳಿದ್ದಾರೆ ನಿಮಗೆ. ಏನೋದು ದಾಸೋಜನ ಬಗ್ಗೆ ಕೇಳ್ಬೋದು, ಜಕಣಾಚಾರಿ ಬಗ್ಗೆ ಕೇಳ್ಬೋದು, ಇವುಗಳ ಬಗ್ಗೆ ಗೊತ್ತಿರಬೇಕು. ಮಲ್ಲಿತಮ್ಮ ಅಂತಕ್ಕಂಥವ್ನು ಕಟ್ಟಿರ್ತಕ್ಕಂಥ ದೇವಾಲಯ ನಾಗಲಾಪುರದ ಕೇದಾರೇಶ್ವರ ದೇವಾಲಯ ತಪ್ಪು. ಗದಗಿನ ನಾರಾಯಣ ದೇವಾಲಯ ತಪ್ಪು. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ತರೀಕೆರೆ ತಾಲೂಕಲ್ಲಿರ್ತಕ್ಕಂಥ ಅಮೃತಾಪುರ ಇವನ ಕಾಲದಲ್ಲೇ. ಹಾಗೆ ಹಾರನಹಳ್ಳಿ ಕೇಶವ ದೇವಾಲಯ ಇದು ಹಾಸನ ಡಿಸ್ಟಿಕಲ್ಲಿ ಬರುತ್ತೆ. ಇವೆರಡೂ ಸಹ 3 ಮತ್ತು 4 ಸಿ ಅಥವಾ ಡಿ ಅಥವಾ 3 ಮತ್ತು 4 ಏನಿದೆ ಇದನ್ನು ಈ ಮಲ್ಲಿತಮ್ಮ ಅಂತಕ್ಕಂಥ ಒಬ್ಬ ಶಿಲ್ಪಿ ಏನು ಮಾಡ್ತಾನೆ? ಕಟ್ಟಿಸ್ದ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ 25ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ? ಚೆನ್ನಕೇಶವ ಗುಡಿ ಬೇಲೂರು, ವಿಷ್ಣುವರ್ಧನ ಕಟ್ಟಿಸ್ತಾನೆ 1116ರಲ್ಲಿ. ಈ ಒಂದು ತಲಕಾಡು ಕದನ ಅಂತಕ್ಕಂಥದ್ದು ಈ 1ನೇ ಕುಲತ್ತುಂಗ ಚೋಳನ ನಡುವೆ ಏನು ನಡೆಯುತ್ತೆ, ಇದರಲ್ಲಿ ಗೆದ್ದಾಗ ಬೇಲೂರಲ್ಲಿ ಮತ್ತು ತಲಕಾಡಲ್ಲಿ ಈ ಒಂದು ಕೀರ್ತಿ ನಾರಾಯಣ ದೇವಾಲಯ ಎರಡನ್ನು ಕಟ್ಟಿಸ್ತಾನೆ, ಸರಿ ಇದೆ. ಹೊಯ್ಸಳರ ಗುಡಿ ಹಳೆಬೀಡು 3ನೇ ಬಲ್ಲಾಳ ಅಂತಕ್ಕಂಥದ್ದು ಸರಿ ಇದೆ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಮಹಾದೇವ ಗುಡಿ ಇಟಗಿ, ಮಹಾದೇವ 6ನೇ ವಿಕ್ರಮಾದಿತ್ಯನ ದಳಪತಿಯಾದಂಥ ಇವನೇನು ಮಾಡ್ತಾನೆ? ಈ ದೇವಾಲಯವನ್ನು ಕಟ್ಟಿಸ್ತಾನೆ. ಅದಕ್ಕೆ ಈತನಿಗೆ ಈ ದೇವಾಲಯಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಕೈಲಾಸನಾಥ ಎಲ್ಲೋರ 1ನೇ ಕೃಷ್ಣ ರಾಷ್ಟ್ರಕೂಟ ದೊರೆ ಅಂತ ಗೊತ್ತಾಯಿತು. 25ನೇ ಪ್ರಶ್ನೆಗೆ ಯಾವುದು ನಿರ್ಮಾಣಗೊಂಡಿತ್ತು ಅಂತಕ್ಕಂಥದ್ದು ಥರ್ಡ್ ಆಪ್ಷನ್ಸ್ ಏನಿದೆ ಸರಿ ಇದೆ. ಅಷ್ಟು ಆಪ್ಷನ್ಸ್ ಸರಿ ಇದೆ, ಬಟ್ ಕೇಳಿರೋ ಪ್ರಶ್ನೆಗೆ ಥರ್ಡ್ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ನಮಗೆ ಈ ಪ್ರಶ್ನೆ ಆದಮೇಲೆ ನಮಗೆ ದಕ್ಷಿಣ ಭಾರತದಲ್ಲಿ ಕೆಳಕಂಡ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ಹೊಯ್ಸಳರ ವಿಷ್ಣುವರ್ಧನ, ತ್ರಿಭುವನ ಮಲ್ಲ ಕಾಕತೀಯ, ವಾರಂಗಲ್ಲಿನ ಕಾಕತೀಯರು, ಹಾಗೆ ವಾರಂಗಲ್ಲಿನ ಕಾಕತೀಯರ ಪ್ರತಾಪ ರುದ್ರ ಅಂತಕ್ಕಂಥವನು, ಮತ್ತು ಹೊಯ್ಸಳರ ಸೋಮೇಶ್ವರಿ ರುದ್ರಮ್ಮ ದೇವಿ ಇವರೆಲ್ಲ ಎಲ್ಲಿ ಬರ್ತಾರೆ ಅಂದರೆ ವಾರಂಗಲ್ಲಿನ ಕಾಕತೀಯರು, ಅಲ್ಲೇ ನಿಮ್ಮ ಕೊಯ್ನೂರು ವಜ್ರ ಇದ್ದಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಅಥವಾ ಯಾವ ರೀತಿ ಈ ಪ್ರಶ್ನೆಯನ್ನು ನಾವು ಮ್ಯಾಚ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ನಿಮ್ಗೆ ವಿಷ್ಣುವರ್ಧನ ಅಂದ ತಕ್ಷಣ ನಮಗೆ ಸೂರ ಅಂದರೆ 1108ರಿಂದ 1152ರವರೆಗೆ ಗೊತ್ತಿರಬೇಕು. ಕಾಕತೀಯರ ವಿಕ್ರಮ ಬಲ್ಲ ಅಂತಕ್ಕಂಥದ್ದು 1076ರಿಂದ ಇವನ ಆಳ್ವಿಕೆ ಆಗಿದ್ದು 1108ರವರೆಗೆ. ನೆಕ್ಸ್ಟು ಕಾಕತೀಯರ ಪ್ರತಾಪರುದ್ರನ ಬಗ್ಗೆ ನಿಮಗೆ ಗೊತ್ತಿದೆ, 1296ರಲ್ಲಿ ಇದ್ದಂಥವನು.
ನೆಕ್ಸ್ಟ್ ನಿಮಗೆ ಈ ಒಂದು ಹೊಯ್ಸಳರ ಸೋಮೇಶ್ವರನ ಬಗ್ಗೆ ಗೊತ್ತಿದೆ, 1235ರಲ್ಲಿ ಇದ್ದಂಥವನು. ಹಾಗಾದರೆ ಫಸ್ಟ್ ಕಾಕತೀಯರ ಆದಮೇಲೆ ವಿಷ್ಣುವರ್ಧನ ಬರ್ತಾನೆ. ವಿಷ್ಣುವರ್ಧನ ಆದಮೇಲೆ ನಮಗೆ ಈ ಒಂದು ಫೋರ್ತ್ ಒನ್ ಸೋಮೇಶ್ವರ ಬರ್ತಾನೆ. ಸೋಮೇಶ್ವರ ಆದಮೇಲೆ ಪ್ರತಾಪರುದ್ರ ಬರ್ತಾನೆ. ವಾರಂಗಲ್ಲಿನ ಕಾಕತೀಯ ಡೈನೆಸ್ಟಿನೂ ಸಹ ಇಲ್ಲಿ ಮ್ಯಾಚ್ ಮಾಡಿ ಕೇಳಿದ್ದಾನೆ. ರುದ್ರಮ್ಮ ದೇವಿ ಬರೋದಿಲ್ಲೇ, ಕೊಯ್ನೂರು ಡೈಮಂಡ್ ಬರ್ತಕ್ಕಂಥದ್ದು ಇಲ್ಲೇ ಸಹ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್ ಡಿಯರ್ ಫ್ರೆಂಡ್ಸ್, ಇದು ನಮಗೆ ಕೆಸೆಟ್ ಏನ್ಷಿಯಂಟ್ ಪ್ರಾಚೀನ ಕರ್ನಾಟಕ ಇತಿಹಾಸ ಮಾತ್ರ. ಮುಂದಿನ ವಿಡಿಯೋದಲ್ಲಿ ಮಧ್ಯಕಾಲೀನ ಕರ್ನಾಟಕ ಮತ್ತು ಆಧುನಿಕ ಕರ್ನಾಟಕದಲ್ಲಿ ಕೆಸೆಟ್ಟಲ್ಲಿ ಏನಾದರೂ ಪ್ರಶ್ನೆಗಳು ಬಂದರೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.